ಭಾರತದ ನೆಲದಲ್ಲೇ ನಾನು ಹಿಂದೂ, ನಾನು ಸನಾತನಿ, ನಾನು ಹಿಂದುತ್ವದ ಹಿಂದೂ ಧರ್ಮದ ನಂಬಿಕೆಗಳನ್ನು ಪರಿಪಾಲಿಸುವಂಥ ಒಬ್ಬ ಅಪ್ಪಟ ಹಿಂದೂ ಅಂತ ಸಾರ್ವಜನಿಕವಾಗಿ ಘೋಷಿಸಿಕೊಳ್ಳುವಂಥ ಒಂದು ಪರಂಪರೆ ಹುಟ್ಕೊಂಡಿರಲಿಲ್ಲ. ಅಂಥ ಒಂದು ಪರಂಪರೆ ಹುಟ್ಕೊಂಡಿದ್ದಿದ್ರೆ ಅದು ಮೋದಿಯವರ ಈ ಕಳೆದ ದಶಕ. ಯಾವುದೇ ಒಬ್ಬ ಮನುಷ್ಯ ತನ್ನ ಧರ್ಮವನ್ನ ಸಾತ್ವಿಕವಾಗಿ ಪರಿಪಾಲಿಸುವ ಮೂಲಕ ಅನ್ಯ ಮತಧರ್ಮಗಳನ್ನು ಗೌರವಿಸುವ ಆ ಒಂದು ಪರಂಪರೆಯನ್ನ ಮೈಗೂಡಿಸ್ಕೊಳ್ತಾನೆ ಅಂತಾದರೆ ಅವನೇ ನಿಜವಾದ ಜಾತ್ಯತೀತ ವ್ಯಕ್ತಿ. ಮೋದಿಯವರು ಯಾವತ್ತು ಎಲೆಕ್ಷನ್ಗಾಗಿ ಜನವಾರ, ಎಲೆಕ್ಷನ್ಗಾಗಿ ವಿಭೂತಿ, ಎಲೆಕ್ಷನ್ಗಾಗಿ ಕಾವಿ, ಎಲೆಕ್ಷನ್ಗಾಗಿ ಕೇಸರಿ ಧರಿಸಿದವರಲ್ಲ. ಈ ದೇಶದ ಪ್ರಧಾನಿಯಾಗಿ ಅತ್ಯಂತ ಅಭಿಮಾನದಿಂದ, ಭಕ್ತಿಯಿಂದ, ಭಾವದಿಂದ ಪ್ರಯಾಗರಾಜದಲ್ಲಿ ಬಂದು ತೀರ್ಥ ಸ್ನಾನ ಮಾಡುವ ಮೂಲಕ, ಅಮೃತ ಸ್ನಾನ ಮಾಡುವ ಮೂಲಕ ಇಡೀ ವಿಶ್ವವನ್ನೇ ಪುಳಕಿತಗೊಳಿಸಿದ ಶ್ರೇಯಸ್ಸೇನಾದರೂ ಇದ್ದರೆ ಅದು ಮೋದಿ. ಇಡೀಯದಾಗಿ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ತುಷ್ಟೀಕರಣದ ನೆಲೆಯಲ್ಲಿ ಹಿಂದೂ ಧರ್ಮವನ್ನ, ಬಹುಸಂಖ್ಯಾತ ಹಿಂದೂಗಳ ನಂಬಿಕೆಯನ್ನ ದೂಷಿಸ್ತಾ, ತಿರಸ್ಕರಿಸ್ತಾ, ಗೇಲಿ ಮಾಡ್ತಾ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಬಾಯಿ ಚಪಲದ ಮಾತುಗಳನ್ನು ಆಡ್ತಾನೇ ಬಂದದ್ದು ಇತಿಹಾಸ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಮಹಾಕುಂಭದ ಒಂದು ಪವಿತ್ರ ಸ್ಥಾನಕ್ಕೆ ಇಂದು ಅಂದರೆ ನಿನ್ನೆ ಮೋದಿಯವರು ಅಮೃತ ಸ್ನಾನವನ್ನು ಮಾಡಿದ್ದಾರೆ. ಮಹಾಕುಂಭ ಭಾರತೀಯರ ಪಾಲಿಗೆ ಒಂದು ಸನಾತನ ಧರ್ಮದ, ಹಿಂದುತ್ವದ ಒಂದು ಮಹಾಪರ್ವವಾಗಿ, ಶತಮಾನದ ಒಂದು ಅಮೃತ ಗಳಿಗೆಯಾಗಿ ಸಂದರೆ, ಇದೇ ದೇಶದ ಪ್ರತಿಪಕ್ಷ ಕಾಂಗ್ರೆಸ್ಸಿಗೆ ಅದು ಒಂದು ಬಿಸಿ ತುಪ್ಪವಾಗಿ ನುಂಗಲೂ ಆರದೆ, ಉಗುಳಲೂ ಆರದೆ, ಆದರೆ ಇಡೀಯದಾಗಿ ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ತುಷ್ಟೀಕರಣದ ನೆಲೆಯಲ್ಲಿ ಹಿಂದೂ ಧರ್ಮವನ್ನು, ಬಹುಸಂಖ್ಯಾತ ಹಿಂದೂಗಳ ನಂಬಿಕೆಯನ್ನು ನಿರಂತರವಾಗಿ ದೂಷಿಸ್ತಾ, ತಿರಸ್ಕರಿಸ್ತಾ, ಗೇಲಿ ಮಾಡ್ತಾ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಬಾಯಿ ಚಪಲದ ಮಾತುಗಳನ್ನು ಆಡ್ತಾನೇ ಬಂದದ್ದು ಇತಿಹಾಸ. 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಬುದ್ಧಿಜೀವಿಗಳು, ವಿಚಾರವಾದಿಗಳು, ಎಡಪಂಥೀಯರು, ಪ್ರೋಗ್ರೆಸಿವ್ ಥಿಂಕರ್ಸ್ ಈ ಥರದ ಎಲ್ಲ ವಿಶೇಷಣಗಳನ್ನು ಪಡ್ಕೊಂಡು ಸರ್ಕಾರಿ ಸಾಹಿತಿಗಳಾಗಿ, ಸರ್ಕಾರಿ ಬುದ್ಧಿಜೀವಿಗಳಾಗಿ, ಸರ್ಕಾರದ ಆಡಳಿತ ಪಕ್ಷದ ಬಕೆಟ್ಗಿರಿಯನ್ನು ಮಾಡಿಕೊಂಡು ತಮ್ಮ ತನವನ್ನು ಸಂಪೂರ್ಣವಾಗಿ ಮಾರಾಟಕ್ಕಿಟ್ಟು, ಆದರೆ ದೇಶದ ಉನ್ನತ ಹುದ್ದೆಗಳನ್ನು ಮತ್ತು ಐಷಾರಾಮಿ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಕೊಳ್ಳೆ ಹೊಡೆದು ಬದುಕದಿದ್ದರೆ ಅದು ಈ ದೇಶದ ಬುದ್ಧಿಜೀವಿಗಳಿಗೆ, ಎಡಪಂಥೀಯರಿಗೆ, ಪ್ರೋಗ್ರೆಸಿವ್ ಥಿಂಕರ್ಸ್ಗೆ, ಕೋಮುವಾದವನ್ನು ವಿರೋಧಿಸುವ, ಜಾತ್ಯತೀತತೆ ಅನ್ನುವ ಮೌಲ್ಯವನ್ನು ಎತ್ತಿಡಿಯುವ ಈ ಡೋಂಗಿ ಸೃಜನಶೀಲರ ಇತಿಹಾಸ ಎಲ್ಲೋ ಒಂದು ಕಡೆ ಮುಗಿತಾ ಇದೆಯೇನೋ ಅಂತಲೂ ಅನ್ನಿಸ್ತಾ ಇದೆ. ಕುಂಭಮೇಳ ಕೊನೆಗೂ ಈ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ವರ್ತಮಾನಕ್ಕೆ ಕೊಟ್ಟದ್ದೇನು ಅನ್ನುವ ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತು ಮೋದಿಯವರ ಅಮೃತ ಸ್ಥಾನದ ಹಿನ್ನೆಲೆಯಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ ಅನ್ನುವ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಒಂದು ಹಿನ್ನೆಲೆಯನ್ನು ನಾನು ಚಿತ್ರಿಸಬೇಕಾಯಿತು. ಇಡೀ 75 ವರ್ಷದ ಸ್ವತಂತ್ರ ಭಾರತದ ಒಟ್ಟು ನಡೆಯನ್ನು ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಕಾಲವನ್ನು ಬಿಟ್ಟರೆ, ಮಧ್ಯದಲ್ಲಿ ಬೇರೆ ಬೇರೆ ಸಮ್ಮಿಶ್ರ ಸರ್ಕಾರಗಳು, ಜನತಾ ಪರಿವಾರದ ಸರ್ಕಾರಗಳು ಎಲ್ಲವೂ ಬಂದವು. ಆದರೆ ಈ ದೇಶದ ನೆಲ ಸಂಸ್ಕೃತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದಾಗ, ಈ ದೇಶದ ಸನಾತನ ಧರ್ಮದ
ಮೂಲ ನೆನೆಯನ್ನು ಇಟ್ಕೊಂಡು ನೋಡಿದಾಗ, ಹಿಂದೂ ಮತ್ತು ಹಿಂದುತ್ವವನ್ನು ಇಟ್ಕೊಂಡು ನೋಡಿದಾಗ, ಯಾವುದೇ ಆಡಳಿತ ಬಂದಾಗಲೂ ಕೂಡ ಆ ನೆಲೆಯಲ್ಲಿ ಒಂದು ಸಮಗ್ರವಾದಂಥ ಕ್ರಾಂತಿಯಾಗಲಿ, ಬದಲಾವಣೆಯಾಗಲಿ, ಪುನರುತ್ಥಾನದ ಮಹಾಯಜ್ಞವಾಗಲಿ ಅದು ಯಾವತ್ತೂ ನಡೆದಿಲ್ಲ. 90ರ ದಶಕದಲ್ಲಿ ರಥಯಾತ್ರೆಯನ್ನು ಮಾಡಿ ಅಡ್ವಾಣಿಯವರು ಇಡೀ ದೇಶದಲ್ಲಿ ಒಂದು ರಾಮ ಜಪವನ್ನು ನಿತ್ಯ ಜಪವಾಗಿ, ನಿತ್ಯ ಮಂತ್ರವಾಗಿ, ಘೋಷವಾಗಿ ಮೊಳಗಿಸಿದರೂ ಕೂಡ, ಆನಂತರ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿ ಚಾರಿತ್ರಿಕವಾದಂಥ ಒಂದು ಕ್ಷಣವನ್ನು ನಮ್ಮೆದುರು ಚಿತ್ರಿಸಿದರೂ ಕೂಡ, ಸಾಮೂಹಿಕವಾಗಿ ಭಾರತದ ನೆಲದಲ್ಲೇ ನಾನು ಹಿಂದೂ, ನಾನು ಸನಾತನಿ, ನಾನು ಹಿಂದೂ ಧರ್ಮದ ನಂಬಿಕೆಗಳನ್ನು ಪರಿಪಾಲಿಸುವಂಥ ಒಬ್ಬ ಅಪ್ಪಟ ಹಿಂದೂ ಅಂತ ಸಾರ್ವಜನಿಕವಾಗಿ ಘೋಷಿಸಿಕೊಳ್ಳುವಂಥ ಒಂದು ಪರಂಪರೆ ಹುಟ್ಕೊಂಡಿರಲಿಲ್ಲ. ಅಂಥ ಒಂದು ಪರಂಪರೆ ಹುಟ್ಕೊಂಡಿದ್ದರೆ ಅದು ಮೋದಿಯವರ ಈ ಕಳೆದ ದಶಕ. ಮೋದಿಯವರು ಬರುವ ಪೂರ್ವದಲ್ಲಿ ಏನಿತ್ತು? ಯಾವುದೇ ಪ್ರಧಾನಿ ಬಹಿರಂಗವಾಗಿ ತಾನು ಸನಾತನಿ, ತಾನು ಹಿಂದೂ, ಎಲೆಕ್ಷನ್ ಸಂದರ್ಭದಲ್ಲಿ ಹಿಂದೂಗಳಾದವರು ನೋಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಇತ್ಯಾದಿ ನಾನು ಬ್ರಾಹ್ಮಣ ಅಂತ ಜನವರು ಹಾಕ್ಕೊಳ್ತಾರೆ, ನಾನು ಹಿಂದೂ ಅಂತ ಹಣೆಗೆ ನಾಮ ಇಟ್ಕೊಳ್ತಾರೆ. ಎಲ್ಲರೂ ಕುಂಕುಮದ ಬೊಟ್ಟನ್ನು ಒಂದು ಆಕಾರಬದ್ಧವಾಗಿ ಇಟ್ಕೊಂಡ್ರೆ ಈ ವೋಟ್ ಬ್ಯಾಂಕಿನ ರಾಜಕಾರಣ ಮಾಡುವಂಥ ಈ ಕಿಡಿಗೇಡಿಗಳು ಆ ಸಂದರ್ಭದಲ್ಲಿ ಎರಡೆರಡು ಬೆರಳಲ್ಲಿ ನಾಮವನ್ನು ಮೆತ್ಕೊಳ್ತಾರೆ. ಇದನ್ನು ನೋಡಿದ್ದೇವೆ. ಹಂಗಾಮಿ ಹಿಂದೂಗಳನ್ನು, ಸಮಯ ಸಾಧಕ ಹಿಂದೂಗಳನ್ನು, ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ ಹಿಂದೂಗಳಾಗಿ ಅಭಿನಯಿಸುವವರನ್ನು ನಾವು ಕಂಡಿದ್ದೇವೆ. ಆದರೆ ಇದೇ ಸಂಸ್ಕೃತಿಯ ಮೂಲದಲ್ಲಿ ನೆಹರು ಅವರು ಎಡಪಂಥೀಯ ಧೋರಣೆಯನ್ನು, ಕಮ್ಯುನಿಸಮನ್ನು, ಬುದ್ಧಿಜೀವಿಗಳು ಅನ್ನುವಂಥ ಈ ಎಡವಟ್ಟುಗಳನ್ನು, ಸಂಸ್ಕೃತಿ ಭಂಜಕರನ್ನು, ದೇಶದ್ರೋಹಿಗಳನ್ನು ಹುಟ್ಟುಹಾಕಿ ಅವರನ್ನು ಬೆಳೆಸಿದ್ದಿದ್ರೆ, ಅವರಿಗೆ ಎಂಜಲು ಕಾಸು ಬಿಸಾಡಿ ತನ್ನ ಮೂಗಿನ ನೇರಕ್ಕೆ ಇತಿಹಾಸದಿಂದ ಹಿಡಿದು ಸಾಹಿತ್ಯದವರೆಗೆ, ಸಂಸ್ಕೃತಿಯಿಂದ ಹಿಡಿದು ವರ್ತಮಾನದವರೆಗೆ ಎಲ್ಲವನ್ನು ತನ್ನ ಮೂಗಿನ ನೇರಕ್ಕೆ ತಿರುಚಿ ಬರೆಯುವಂಥ ಒಂದು ದೊಡ್ಡ ಸಂದೋಹವನ್ನೇ ಈ ದೇಶದಲ್ಲಿ ಕಟ್ಟಿದರು. ಅದರ ಸಂತಾನದ ದುರ್ಬೀಜಗಳು ಈಗಲೂ ಇವೆ. ಅವು ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆಯೋ ಅಲ್ಲಲ್ಲಿ ಬಂದು ಅಮರಿಕೊಳ್ತವೆ, ಅಲ್ಲಿ ಬಿಡಾರ ಹೂಡ್ತವೆ. ಬಿಟ್ಟರೆ ಇವತ್ತು ಈ ಮಹಾಕುಂಭಮೇಳದ ಐತಿಹಾಸಿಕ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿ ತಾನು ಅಪ್ಪಟ ಹಿಂದೂ, ಯಾವುದೇ ಒಬ್ಬ ಮನುಷ್ಯ ತನ್ನ ಧರ್ಮವನ್ನು ಸಾತ್ವಿಕವಾಗಿ ಪರಿಪಾಲಿಸುವ ಮೂಲಕ ಅನ್ಯ ಮತಧರ್ಮಗಳನ್ನು ಗೌರವಿಸುವ ಆ ಒಂದು ಪರಂಪರೆಯನ್ನು ಮೈಗೂಡಿಸ್ಕೊಳ್ತಾನೆ ಅಂತಾದರೆ ಅವನೇ ನಿಜವಾದ ಜಾತ್ಯತೀತ ವ್ಯಕ್ತಿ. ಜಾತ್ಯತೀತತೆ ಅನ್ನೋದು ಸ್ವಧರ್ಮ ಪಾಲನೆ, ಸ್ವಧರ್ಮ ನಿಷ್ಠೆ, ಸ್ವಧರ್ಮ ಪ್ರೀತಿ, ಸ್ವಧರ್ಮದ ಆಚರಣೆ, ಇವೆಲ್ಲವನ್ನ ಅತ್ಯಂತ ಜತನದಿಂದ ಮಾಡ್ತಾ ಬಹುತ್ವದಲ್ಲಿ ಏಕತ್ವವನ್ನು ಪುರಸ್ಕರಿಸ್ತಾ ಅನ್ಯ ಮತಧರ್ಮಗಳನ್ನು ಕೂಡ ತನ್ನದು ಅನ್ನುವಂಥ ಭಾವನೆಯಲ್ಲಿ, ಔದಾರ್ಯದಲ್ಲಿ, ಗೌರವದಲ್ಲಿ ಯಾರು ಪರಿಭಾವಿಸ್ತಾರೋ ಅವರೇ ನಿಜವಾದಂಥ ಜಾತ್ಯತೀತ ಮನೋಭಾವದ ವ್ಯಕ್ತಿತ್ವ ಅನ್ನೋದನ್ನು ತನ್ನ ವ್ಯಕ್ತಿತ್ವದ ಮೂಲಕ ಒಂದು ಹೊಸ ಭಾಷ್ಯವನ್ನು ಈ ಕಳೆದ ದಶಕದಲ್ಲಿ ಮೂಡಿಸಿದ್ದಿದ್ರೆ, ಪ್ರತಕ್ಕರಿಸಿದ್ದಿದ್ರೆ ಅದು ಮೋದಿಯವರು ಯಾವತ್ತೂ ಎಲೆಕ್ಷನ್ಗಾಗಿ ಜನವಾರ, ಎಲೆಕ್ಷನ್ಗಾಗಿ ವಿಭೂತಿ, ಎಲೆಕ್ಷನ್ಗಾಗಿ ಕಾವಿ, ಎಲೆಕ್ಷನ್ಗಾಗಿ ಕೇಸರಿ ಧರಿಸಿದವರಲ್ಲ.
ಇಬ್ಬಗೆಯ ವ್ಯಕ್ತಿತ್ವವನ್ನು ಹೈಡ್ ಆ್ಯಂಡ್ ಸೀಕ್ರೆಸಿಯನ್ನು ಯಾವತ್ತೂ ಮಾಡಿಲ್ಲ ಮೋದಿಯವರು. ರಾಮಲಲ್ಲಾನ ಪ್ರತಿಷ್ಠಾಪನೆ ಇರ್ಬೋದು, ಕೇದಾರ್ನಾಥದಲ್ಲಿ ಹೋಗಿ ಅವರು ಧ್ಯಾನಕ್ಕೆ ಕೂತ್ಕೊಳ್ಳುವಂಥ ಸಂದರ್ಭ ಇರ್ಬೋದು, ಕಾಶಿ ಮಥುರಾದಲ್ಲಿ ಅವರು ನಡ್ಕೊಳ್ತಾ ಇರುವಂಥ ರೀತಿ ಇರ್ಬೋದು. ಇವತ್ತು ಈ ಮಹಾಕುಂಭಮೇಳದಲ್ಲಿ ಈ ದೇಶದ ಪ್ರಧಾನಿಯಾಗಿ ಅತ್ಯಂತ ಅಭಿಮಾನದಿಂದ, ಭಕ್ತಿಯಿಂದ, ಭಾವದಿಂದ ಪ್ರಯಾಗರಾಜದಲ್ಲಿ ಬಂದು ತೀರ್ಥಸ್ನಾನ ಮಾಡುವ ಮೂಲಕ, ಅಮೃತ ಸ್ನಾನ ಮಾಡುವ ಮೂಲಕ ಇಡೀ ವಿಶ್ವವನ್ನೇ ಪುಳಕಿತಗೊಳಿಸಿದ ಶ್ರೇಯಸ್ಸೇನಾದರೂ ಇದ್ದರೆ ಅದು ಮೋದಿ. ಮೋದಿಯವರು ಬಂದ ನಂತರ ನಾನು ಹಿಂದೂ ಅನ್ನುವಂಥ ಒಂದು ಸ್ವಾಭಿಮಾನದ ಕಹಳೆ ಪ್ರತಿಯೊಬ್ಬ ಬಹುಸಂಖ್ಯಾತ ಹಿಂದೂಗಳ ಎದೆಯಲ್ಲಿ ತಂತಾನೇ ಅದು ಮೊಳೆತಿದೆ, ಬೆರೆತಿದೆ, ಬೆಳೆದಿದೆ. ಅದು ಇವತ್ತು ಹೆಮ್ಮರವಾಗಿ ಈ ದೇಶದ ಒಂದು ಸಾವಿರಾರು ವರ್ಷಗಳ ಕನಸಿನ ಒಂದು ಟೊಂಗೆಗಳಾಗಿ ಪಸರಿಸ್ತಾ ಇದೆ. ಅದೇ ಒಂದು 10-20 ವರ್ಷಗಳ ಹಿಂದೆ ಯಾರೇ ಆದರೂ ತಾವು ಹಿಂದೂ ಅಂತ ಹೇಳಿಕೊಂಡ್ರೋ ಅಥವಾ ಅದರ ಆಚರಣೆಯನ್ನು ಬಹಿರಂಗವಾಗಿ ಮಾಡಿಕೊಂಡ್ರೋ ಅವರನ್ನು ಕೋಮುವಾದಿ ಅಂತ ಮೂದಲಿಸಲಾಗ್ತಾ ಇತ್ತು. ಅದನ್ನು ಮೂದಲಿಸಲಿಕ್ಕೆ ಅಂತಲೇ ಒಂದಿಷ್ಟು ವರ್ಗಗಳು, ಈಗಾಗಲೇ ನಾನೇನು ಹೇಳಿದ್ದೇನೆ, ಅಂಥ ವರ್ಗಗಳು ಗಂಜಿ ಗಿರಾಕಿಗಳು, ಬುದ್ಧಿಜೀವಿಗಳು ಅಲ್ಲ ಲದ್ದಿಜೀವಿಗಳು, ಆತ್ಮವಂಚಕರು, ದೇಶದ ಸಾಂಸ್ಕೃತಿಕ ದ್ರೋಹಿಗಳು ನಮ್ಮಲ್ಲಿ ಬಹಳಷ್ಟು ಜನ ಹುಟ್ಟುಕೊಂಡಿದ್ರು. ಅವರ ವಿಕ್ಷಿಪ್ತ ಸಂಸ್ಕೃತಿಯ ಕಳೆಬರಹ, ಕೊಳೆಗಳು, ಅಳಿದುಳಿದ ಈ ಗಂಜಿ ಗಿರಾಕಿಗಳು ಇವತ್ತಿಗೂ ನಮ್ಮ ಮಧ್ಯೆ ಇದ್ದಾರೆ. ಕರ್ನಾಟಕದಲ್ಲಿ ಅದರ ಬೀಜಗಳು ನಿಮಗೆ ಕಾಣ್ತವೆ. ಯಾಕೆಂತಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ದರಿಂದ ಅವರು ಇಲ್ಲಿ ಉಸಿರಾಡ್ತಾ ಇದ್ದಾರೆ. JNU ಸಂಸ್ಕೃತಿ ಅದು ದೇಶದ ಒಳಗೆ ಬಂದು ದೇಶಕ್ಕೆ ದ್ರೋಹ ಮಾಡುವ ಭಯೋತ್ಪಾದಕರನ್ನು ಕೂಡ ಇವರು ಸನ್ಮಾನಿಸ್ತಾರೆ, ಅವರೊಟ್ಟಿಗೆ ತಾವು ಗುರುತಿಸ್ಕೊಳ್ತಾರೆ. ಮತ್ತೆ ತಾವು ದೇಶದ ಪರವಾದಂಥ ಒಂದು ಹೊಸ ಸಂಸ್ಕೃತಿಯನ್ನು, ಜಾತ್ಯತೀತ ಸಂಸ್ಕೃತಿಯನ್ನು, ಜನಸಂಸ್ಕೃತಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ ಅನ್ನುವಂಥ ಒಂದು ಸೋಗು ಹಾಕುವ ಮೂಲಕ ಆಳುವ ವರ್ಗದ ಗುಲಾಮಗಿರಿಯನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಂಥ ಸಂತತಿಯನ್ನು ನಿರ್ಮೂಲನೆ ಮಾಡಿದ್ದು ಕೂಡ ಇದೇ ಮೋದಿಯವರು. ಇವತ್ತು ದೇಶ ವಿದೇಶ ಪ್ರಪಂಚದಲ್ಲಿ ತಾನು ಹಿಂದೂ, ತಾನು ಸನಾತನಿ, ನನ್ನ ಧರ್ಮ ಹಿಂದೂ ಧರ್ಮ, ನನ್ನ ನಂಬಿಕೆ ಹಿಂದುತ್ವದ ನಂಬಿಕೆ ಅನ್ನೋದನ್ನು ಘಂಟಾಘೋಷವಾಗಿ ಅಬಾಲವೃದ್ಧರಾದಿ ಯಾರಾದರೂ ಹೇಳಿಕೊಳ್ತಾರೆ ಇವತ್ತು ಸ್ವಾಭಿಮಾನದಿಂದ, ತಾನು ಹಣೆಗೆ ತಿಲಕ ಇಟ್ಟು ಕೇಸರಿ ಶಾಲನ್ನು ಹೊದ್ದು ನಾನು ಹಿಂದೂ ಅಂತ ಯಾರಾದರೂ ಪ್ರಚುರಪಡಿಸ್ಕೊಳ್ತಾರೆ ಅಂತಾದರೆ ಅದಕ್ಕೆ ಯಾವುದೇ ಅಳುಕಿಲ್ಲದೆ, ಯಾವುದೇ ಒಂದು ಅವಮಾನದ ಪ್ರಜ್ಞೆ ಇಲ್ಲದೆ ಸ್ವಾಭಿಮಾನದಿಂದ ಸಮಾಜದ ಮಧ್ಯೆ ಗುರುತಿಸ್ಕೊಳ್ತಾರೆ ಅಂತಾದರೆ ಅದು ಮೋದಿಯವರು ಹುಟ್ಟು ಹಾಕಿದ ಶಕೆ, ಪರ್ವಕಾಲ. ಹಿಂದೆ ಯಾರೂ ಅದನ್ನು ಈ ಕಾಂಗ್ರೆಸ್ಸಿಗರು, ಬುದ್ಧಿಜೀವಿಗಳು, ಎಡಚರು ಇವರು ಕಟ್ಟಿದ ಒಂದು ಹುಸಿ ಸಂಸ್ಕೃತಿಯ ಪ್ರಭಾವ, ಈ JNU ಸಂಸ್ಕೃತಿಯ ಪ್ರಭಾವ ಯಾವ ಮಟ್ಟದಲ್ಲಿತ್ತು ಅಂತಂದರೆ ಒಬ್ಬ ಯಾರೂ ಕೂಡ ಹಿಂದೂ ಅಂತ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವ, ಹೇಳಿಕೊಳ್ಳುವ, ಶಾಲಾ ಕಾಲೇಜು ಸಭೆ ಸಮಾರಂಭ ಇತ್ಯಾದಿಗಳಲ್ಲಿ ತೋರಿಸಿಕೊಳ್ಳುವ, ಅಭಿವ್ಯಕ್ತಿಗೊಳ್ಳುವ ಒಂದು ಸಂದರ್ಭಕ್ಕೆ ಹಿಂದೇಟು ಹಾಕುವಿಕೆ ಮತ್ತು ಕದ್ದು ಮುಚ್ಚಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಗಮನಿಸಿದ್ದೆವು. ಇವತ್ತು ಮಹಾಕುಂಭ ಮೇಳದಲ್ಲಿ ಪ್ರಧಾನಿಯವರು ಸ್ವತಃ ಪಾಲ್ಗೊಂಡು ಅಮೃತ ಸ್ನಾನವನ್ನು ಮಾಡಿದರು ಅಂತಾದರೆ ಆ ಅಮೃತ ಸ್ನಾನಕ್ಕೆ ಒಂದು ಚಾರಿತ್ರಿಕವಾದ ಮಹತ್ವ ಇದೆ.
ರಾಮಲಲ್ಲನ ಪ್ರತಿಷ್ಠಾಪನೆಯನ್ನು ಇದೇ ಎಡಚರು ಬುದ್ಧಿಜೀವಿಗಳು ಮತ್ತು ಕಾಂಗ್ರೆಸ್ಸಿಗರು ಅದನ್ನು ಬಹಿಷ್ಕರಿಸಿದರು. ಆದರೆ ಈ ದೇಶದ ಪ್ರಧಾನಿ, ಈ ದೇಶದ ಇಡೀ ರಾಮಲಲ್ಲನ ರಾಮ ಜಪ ಮಾಡುವಂಥ ಸನಾತನಿಗಳ ನಂಬಿಕೆಯ ಪ್ರತೀಕವಾಗಿ ಕಂಕಣವನ್ನು ಕಟ್ಟಿಕೊಂಡ್ರು, ಅಧ್ವೈರ್ಯವನ್ನು ನಿರ್ವಹಿಸಿದರು. ಯಾವುದೇ ಅಂಜು ಅಳಿಕೆ ಅಥವಾ ಇನ್ನೊಂದು ಏನೂ ಇಲ್ಲದೇನೆ ನಿರ್ಭಾವುಕರಾಗಿ ತನ್ನ ಭಕ್ತಿ ಭಾವದ ಪರಾಕಾಷ್ಠತೆಯನ್ನು ತೋರ್ಪಡಿಸಿದರು. ಇವತ್ತಿನ ಈ ಮಹಾಕುಂಭ ಮೇಳದ ಕಾಲ್ತುಳಿತವನ್ನು ಅದನ್ನು ಅತ್ಯಂತ ಹಿಗ್ಗಿಸಿ ಹಿರಿದಾಗಿಸಿ ಗ್ಲೋರಿಫೈ ಮಾಡಿ ಇಡೀ ಮಹಾಕುಂಭ ಮೇಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕು ಅಂತ ಹೊರಟಿದ್ದರು ರಾಹುಲ್, ಖರ್ಗೆ ಮತ್ತು ಕಾಂಗ್ರೆಸ್ಸಿನ ಗ್ಯಾಂಗು. ಅಂಥ ಒಂದು 9-10 ಕೋಟಿ ಜನ ಸೇರುವಂಥ ಒಂದು ಸಮ್ಮಿಲನವನ್ನು, ಧಾರ್ಮಿಕ ಸಮಾವೇಶವನ್ನು, ಭಕ್ತಿ ಭಾವ ಪುಳಕೋತ್ಸವದ ಆ ಉನ್ನತ ಉತ್ತುಂಗವನ್ನು, ಭಾವಾವೇಶವನ್ನು ಅದನ್ನು ಒಂದು ತಹಬಂದಿಗೆ ತರುವುದು ಅಷ್ಟು ಹುಡುಗಾಟದ ಕೆಲಸ ಅಲ್ಲ ಅನ್ನುವ ಒಂದು ಕನಿಷ್ಠ ಪ್ರಜ್ಞೆಯನ್ನು 1955ರಲ್ಲಿ 800 ಜನ, 2013ರಲ್ಲಿ 36 ಜನ, ಇಂಥ ಕಾಲ್ತುಳಿತದ ಪ್ರಮಾಣ, ಇಂಥ ಕಾಲ್ತುಳಿತದ ಪ್ರಕರಣ ಅವರದೇ ಅಧಿಕಾರದಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದ್ರೂ ಕೂಡ ಯೋಗಿ ಆದಿತ್ಯನಾಥರನ್ನು, ಮೋದಿಯವರನ್ನು ಹಣಿಯಬೇಕು ಅನ್ನುವ ಉದ್ದೇಶದಿಂದ ಆ ಕಾಲ್ತುಳಿತಕ್ಕೆ, ಆಕಸ್ಮಿಕ ಘಟನೆಗೆ ಅಥವಾ ಪ್ರಾಯೋಜಿತ ಘಟನೆಗೆ ಮರುಕಪಡುವುದೋ ಅಥವಾ ಆಘಾತಗೊಳ್ಳುವುದೋ ಅಥವಾ ಆ ಭಕ್ತಿ ಭಾವದ ಒಂದು ಉನ್ಮತ್ತ ಸ್ಥಿತಿಯಲ್ಲಿ ನುಗ್ಗಿದ ಜನರ ಕಾಲ್ತುಳಿತಕ್ಕೆ ಅಲ್ಲಿ ಬಲಿಯಾದಂಥವರ ಬಗ್ಗೆ ಒಂದು ಕಂಬನಿ ಮಿಡಿಯುವುದೋ ಕೆಲಸವನ್ನು ಮಾಡುವ ಬದಲು ಸಾವನ್ನೂ ಕೂಡ ರಾಜಕೀಯಕ್ಕೆ ಬಳಸುವ, ಕುಂಭಮೇಳದಂಥ ಒಂದು ಶ್ರದ್ಧೆ, ಭಕ್ತಿ ಭಾವ, ಸನಾತನ ಧರ್ಮದ ಒಂದು ಸಮ್ಮಿಲನ ಮೇಳಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ನಡ್ಕೊಂಡಂಥ ಶ್ರೇಯಸ್ಸಿದ್ರೆ ಅದು ಕಾಂಗ್ರೆಸ್ಸಿಗಿರುತ್ತೆ. ಆದರೆ ಕುಂಭಮೇಳ ಏನನ್ನು ಸಾಧಿಸಿತು ಅಂತಂದರೆ, ಕಾಲ್ತುಳಿತಕ್ಕೆ ಅಲ್ಲಿ 30ಕ್ಕೂ ಹೆಚ್ಚು ಜನ ಬಲಿಯಾದರು, ಒಂದಿಷ್ಟು ಜನ ಗಾಯಗೊಂಡರು, ಆಕಸ್ಮಿಕ ಘಟನೆ. ಆದರೆ ಭಯಭೀತಗೊಳ್ಳಿಲ್ಲ ಯಾರೂ. ಈಗ ಅದರ ನಂತರ ಇನ್ನು 3 ಸ್ನಾನ ಬಾಕಿ ಇದೆ. ಈಗ 1 ಫೆಬ್ರವರಿ 3 ಇನ್ನೊಂದು ಮಗದೊಂದು 26ಕ್ಕೆ ಕೊನೆ. ಆದರೆ ಆ ಕ್ಷಣದ ಕಾಲ್ತುಳಿತದಿಂದ ಏನು ಒಂದು ಇಡೀಯದಾದಂಥ ಒಂದು ಸಾವಿನ ಛಾಯೆ ಪ್ರಪಂಚದಾದ್ಯಂತ, ದೇಶಾದ್ಯಂತ ಕುಂಭಮೇಳಕ್ಕೆ ಹೊರಟವರ ಮನಸ್ಸಿನಲ್ಲಿ ಕೂತಿತ್ತೋ ಅದರ ಪರಿಣಾಮ ಏನಾಗಬಹುದು? ಭಕ್ತಾದಿಗಳ ಸಂಖ್ಯೆ ಹರಿದು ಬರುವಂಥ ಸಾಗರ ಕಿರಿದಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಪ್ರಾಯಶಃ ಈ ಕುಂಭಮೇಳದ ವಿರೋಧಿಗಳಿಗಿತ್ತು. ಆದರೆ ಅದಾಗಿಲ್ಲ. ಅದರ 4 ಪಟ್ಟು 10 ಪಟ್ಟು ಇಡೀ ಕುಂಭಮೇಳಕ್ಕೆ 45-48 ಕೋಟಿ ಜನ ಬರಬಹುದು ಅಂತಿದ್ರೆ ಅದೀಗ 65 ಕೋಟಿಯನ್ನು ಮೀರುವ ಸಾಧ್ಯತೆ ಇದೆ. ಕುಂಭಮೇಳ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಹಿಂದೂ ಧರ್ಮದ ಜಾಗೃತಿಯ ಪುನರುತ್ಥಾನದ ಮಹಾಯಜ್ಞಕ್ಕೆ ಹವಿಸ್ಸನ್ನು ಸುರಿದಿದೆ. ನಿರ್ಣಾಯಕವಾದಂಥ ಒಂದು ಪೂರ್ಣಾಹುತಿಯನ್ನು ತರುವಂಥ ಎಲ್ಲ ಸೂಚನೆಯನ್ನು ಕೂಡ ಈಗಾಗಲೇ ನೀಡ್ತಾ ಇದೆ. ಹಿಂದೂಗಳನ್ನು ಧ್ರುವೀಕರಣ ಮಾಡ್ತಾ ಇದೆ. ಹಿಂದೂ ಮನಸ್ಸುಗಳನ್ನು ಸಾಗರೋಪಾದಿಯಲ್ಲಿ ಪ್ರಯಾಗಕ್ಕೆ ಕರೆತರ್ತಾ ಇದೆ. ನಾವು ಸನಾತನಿಗಳು, ನಾವು ಹಿಂದೂಗಳು, ನಾವು ಈ ದೇಶದ ಮೂಲ ನಿವಾಸಿಗಳು, ಮೂಲವಾಗಿ ಈ ಸಂಸ್ಕೃತಿಯನ್ನು, ಈ ಧರ್ಮವನ್ನು ನಾವು ನಮ್ಮ ತಲೆಮಾರಿಗೆ ಬಿಟ್ಟು ಹೋಗತಕ್ಕದ್ದು ಅನ್ನುವಂಥ ಕಂಕಣಬದ್ಧತೆಯನ್ನು ತೊಟ್ಟಂತಹ ಒಂದು ಜನಸಂದೋಹವನ್ನು ನಾವು ಗಮನಿಸಿದರೆ ಹಿಂದೂ ಧರ್ಮಕ್ಕೆ ಒಂದು ಆತ್ಮಶಕ್ತಿಯನ್ನು, ಆತ್ಮಪ್ರಜ್ಞೆಯನ್ನು, ಜಾಗೃತಿಯನ್ನು ಕುಂಭಮೇಳ ನಿರ್ಣಾಯಕವಾಗಿ ತಂದಿದೆ.
ಇದರ ಶ್ರೇಯಸ್ಸು ಮೋದಿಯವರಿಗೆ ಸಲ್ಲಬೇಕು, NDA ಸರ್ಕಾರಕ್ಕೆ ಸಲ್ಲಬೇಕು. ಕಳೆದ 10 ವರ್ಷದಲ್ಲಿ ಒಂದು ಭೌತಿಕ ಅಭಿವೃದ್ಧಿಯ ಜೊತೆಗೆ ಪ್ರಪಂಚದಲ್ಲೇ ಒಂದು ಭಾರತ ವಿಶ್ವಗುರು ಆಗುವಂಥ ಎಲ್ಲ ಸನ್ನಾಹವನ್ನು ವಿದ್ಯುಕ್ತವಾಗಿ ಕಟ್ಟುವ, ತೋರ್ಪಡಿಸುವ, ಅದನ್ನು ಚಾಲ್ತಿಗೆ ತರುವ ಎಲ್ಲ ಅಂಶಗಳ ಜೊತೆಗೆ ಈ ದೇಶ 75 ವರ್ಷಗಳಿಂದ ಕಾಯ್ತಾ ಇದ್ದಂಥ ಹಿಂದಿನ ಎಲ್ಲ ದಾಳಿಗಳು ಇತ್ಯಾದಿಗಳನ್ನು ಗಮನಿಸಿದರೆ ಒಂದು 500,000 ವರ್ಷಗಳಿಂದ ಪ್ರಪಂಚದ ಏಕೈಕ ದೇಶ ಹಿಂದೂ ದೇಶ. ಆ ಹಿಂದುತ್ವವನ್ನೇ, ಸನಾತನತೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಬಂದಂಥ ಹಿಂದೂ ವಿರೋಧಿಗಳ, ವಿಕೃತಿಗಳ ಅಟ್ಟಹಾಸಕ್ಕೆ, ಅದರ ಮರ್ಮಭೇದನಕ್ಕೆ, ಅದನ್ನು ತುಳಿದು ಅದನ್ನು ಮುಗಿಸಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ವಿರುದ್ಧವಾಗಿ ಸೆಣಸುವಂಥ ಸಾಮೂಹಿಕವಾದಂಥ ಒಂದು ಪಣವನ್ನಾಗಲಿ, ಕಂಕಣವನ್ನಾಗಲಿ, ಧ್ಯೇಯವನ್ನಾಗಲಿ ನಾವು ಕಂಡಿರಲಿಲ್ಲ. ಮೋದಿಯವರ 10 ವರ್ಷ ಈ ದೇಶದ, ಈ ನೆಲದ ಸಂಸ್ಕೃತಿಯ ನಾಭಿಯನ್ನು ಜಾಗೃತಗೊಳಿಸಿತು. ಇಡೀ ದೇಶದ ಒಂದು ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ಪುನರುತ್ಥಾನಕ್ಕೆ ಮುಂದು ಮಾಡಿತು. ಆಯಕಟ್ಟಿನ ನಮ್ಮ ನಂಬಿಕೆಯ ನೆಲೆಗಳನ್ನು ಭದ್ರಗೊಳಿಸಿತು. 520 ವರ್ಷಗಳ ನಿರೀಕ್ಷೆಯಾದಂಥ ರಾಮಲಲ್ಲನ ಪ್ರತಿಷ್ಠಾಪನೆಯನ್ನು ವಿದ್ಯುಕ್ತವಾಗಿ ಮಾಡಿತು. ಕಾಶಿ ಕಾರಿಡಾರನ್ನು ಮಾಡಿತು. ಮಥುರವನ್ನು ಮತ್ತೆ ಪ್ರಭಾವಿಯಾಗಿ ಕಟ್ಟುವ ಕೆಲಸವನ್ನು ಮಾಡಿತು. ಜ್ಞಾನವ್ಯಾಪಿಯಲ್ಲಿ ಮತ್ತೆ ಪೂಜೆ ಪುನಸ್ಕಾರದ ವ್ಯವಸ್ಥೆ ಆಯಿತು. ಇಡೀ ದೇಶದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನದ ಕಹಳೆ ವಿದ್ಯುಕ್ತವಾಗಿ ಮೊಳಗಿತು. ಅದರ ಇಡೀ ಸಾಕ್ಷಿ ಪ್ರಜ್ಞೆ ಈ 10 ವರ್ಷಗಳಲ್ಲಿ ಹಿಂದೂಗಳ ಒಂದು ಮನಸ್ಸು ಎಷ್ಟರ ಮಟ್ಟಿಗೆ ಧ್ರುವೀಕರಣ ಆಗಿದೆ, ಒಗ್ಗಟ್ಟಾಗಿದೆ, ಗಟ್ಟಿಯಾಗಿದೆ. ತನ್ನ ಜಾತಿ, ಮತ, ಗಣನೆ ಇವೆಲ್ಲದರ ಮೂಲಕ ಇದನ್ನು ಛಿದ್ರಗೊಳಿಸಬೇಕು ಅಂತ ಹೊರಟಂಥ ರಾಹುಲ್ ಗಾಂಧಿಯ ವಿಚ್ಛಿದ್ರಕಾರಕವಾದಂಥ ಒಂದು ಮನಸ್ಸಿನ ಆ ವೇಗಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಹಿಂದೂ ಸಮಾಜ ಕೊಡ್ತಾ ಇದೆ, ಸನಾತನಿಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಕುಂಭಮೇಳ ಸಂಪೂರ್ಣವಾಗಿ ವಿರೋಧಿಗಳ ಎದೆ ಒಡೆಯುವ ರೀತಿಯಲ್ಲಿ ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಆರ್ಥಿಕವಾಗಿ ಅಂತೂ 60-65 ಕೋಟಿ ಜನ ಅಲ್ಲಿ ಬಂದರು ಅಂತಾದರೆ, ಅಲ್ಲಿ ಸೇರಿದ್ರು ಅಂತಾದರೆ, ಆ ಪುಣ್ಯ ಸ್ನಾನದಲ್ಲಿ ಭಾಗವಹಿಸಿದ್ರು ಅಂತಾದರೆ, ಅಬಾಲ ವೃದ್ಧರಾದಿ, ಅಶಕ್ತರಿಂದ ಹಿಡಿದು, ಬಡವರಿಂದ ಹಿಡಿದ್ರು, ಮಧ್ಯಮ ವರ್ಗದವರಿಂದ ಹಿಡಿದು ಪ್ರತಿ ಒಬ್ಬರು ಹೋಗ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತದೆ? ಇದು ನಮ್ಮಲ್ಲಿ ಆದಂಥ ಧಾರ್ಮಿಕ ಪುನರುತ್ಥಾನದ ಮಹಾ ಕಹಳೆ. ಇದು ಹಿಂದೂ ಧರ್ಮದ ಒಂದು ಪುನರುತ್ಥಾನದ ಭವಿಷ್ಯದ ಚಹರೆ. ಇದು ಇನ್ನು ಇದನ್ನು ಒಡೆಯುವುದು ಅಥವಾ ಅದನ್ನು ವಿಘಟನೆಗೊಳಿಸುವುದು ಅಷ್ಟು ಸುಲಭದಲ್ಲಿಲ್ಲ. ಯಾಕೆಂದರೆ ಇದು ಆತ್ಮಪ್ರಜ್ಞೆಯ ಅವಸ್ಥೆ. ಇದು ಬೂಟಾಟಿಕೆಯಲ್ಲ, ತೋರ್ಪಡಿಕೆ ಅಲ್ಲ. ಖರ್ಗೆಯವರು, ರಾಹುಲ್, ಇನ್ನೊಬ್ಬರೋ ಮತ್ತೊಬ್ಬರೋ ಕುಂಭಮೇಳಕ್ಕೆ ವ್ಯಂಗ್ಯ ಮಾಡಿದಾಗ, ಲೇವಡಿ ಮಾಡಿದಾಗ ಅದಕ್ಕೆ ಯಾವ ರೀತಿ ರಿಬೌನ್ಸು ಹಿಂದೂ ಸಮಾಜದಿಂದ, ಹಿಂದೂ ಯುವಕ ಯುವತಿಯರಿಂದ ಪ್ರಾಪ್ತವಾಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಕುಂಭಮೇಳ ಒಂದು 144 ವರ್ಷಗಳ ಅವಧಿಯಲ್ಲಿ ಬಂದಂಥ ಒಂದು ಪುಣ್ಯದ ಅಮೃತ ಸ್ನಾನದ ಅಮೃತಗಳಿಗೆ ಅಷ್ಟೇ ಆಗಿ ಉಳಿದಿಲ್ಲ. ಅದು ಸನಾತನ ಧರ್ಮದ ಪುನರುತ್ಥಾನದ ಒಂದು ಭವ್ಯ ಭಾರತದ ಭವಿಷ್ಯದ ಒಂದು ಚಿತ್ರವನ್ನು ನಮ್ಮ ಕಣ್ಣೆದುರು ಚಿತ್ರಿಸಿದೆ ಅಂತಲೇ ನಾನು ಭಾವಿಸ್ತೇನೆ. ಇಲ್ಲದೇ ಇದ್ದರೆ ಇಷ್ಟು ಸಂಖ್ಯೆಯಲ್ಲಿ ಪ್ರಯಾಗರಾಜದತ್ತ ಹರಿಯುವುದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ.
ಈ ಹರಿಯುವಿಕೆಯೇ ಕೇವಲ ಪ್ರಯಾಗರಾಜನ ಪುಣ್ಯಸ್ನಾನದ ಒಂದು ಕ್ಷಣಕ್ಕಷ್ಟೇ ಸೀಮಿತ ಆಗಿದೆ ಅಂತ ಯಾರಾದರೂ ಭಾವಿಸಿದರೆ ಆ ಭಾವನೆಯಂಥ ಒಂದು ಶುಷ್ಕತೆ ಮತ್ತು ಭ್ರಮಾತ್ಮಕವಾದದ್ದು ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಭಾವನಾತ್ಮಕವಾದದ್ದು, ಇದು ಧಾರ್ಮಿಕವಾದದ್ದು, ಇದು ನಮ್ಮ ಸನಾತನ ಧರ್ಮದ ಹೊಕ್ಕುಳಿನಿಂದ ಹೊರಟ ಒಂದು ಪುನರುತ್ಥಾನದ ಕಹಳೆ ಇದು. ಹಾಗಾಗಿ ಮಹಾಕುಂಭ ದೇಶದ ಆರ್ಥಿಕತೆಗೂ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಮಹಾಕುಂಭ ಇಡೀ ಪ್ರಪಂಚಕ್ಕೆ ಒಂದು ಭಾರತದಿಂದ ಒಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದೆ. ಕೇವಲ ಅನ್ಯ ಮತದ ವರ್ಗ ಮಾತ್ರ ತಮ್ಮ ಧಾರ್ಮಿಕ ನೆಲೆಯಲ್ಲಿ ಸಾಗರೋಪಾದಿಯಲ್ಲಿ ಸೇರುವ ಮೂಲಕ ತಾವು ಒಗ್ಗಟ್ಟಾಗಿದ್ದೇವೆ, ತಾವು ಒಂದಾಗಿದ್ದೇವೆ, ನಮ್ಮನ್ಯಾರು ನೀವು ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಮಗೆ ಕೆಲವು ಸಂಜ್ಞೆಗಳನ್ನು ಸೂಚನೆಗಳನ್ನು ಮುಟ್ಟಿಸ್ತಾ ಇದ್ವಲ್ಲ, ಇವತ್ತು ಆ ಕೆಲಸ ಹಿಂದೂ ಧರ್ಮದಲ್ಲಾಗಿದೆ, ಸನಾತನ ಧರ್ಮದ ನೆಲೆಯಲ್ಲಾಗಿದೆ. ಈ ದೇಶದ ಬಹುಸಂಖ್ಯಾತರು ಪ್ರಯಾಗರಾಜರಲ್ಲಿ ಒಂದಾಗುವ ಮೂಲಕ ನಾವು ದೇಶದಲ್ಲಿ ಒಂದಾಗಿಯೇ ಬದುಕ್ತೇವೆ, ಒಂದಾಗಿಯೇ ಭವಿಷ್ಯವನ್ನು ಕಟ್ತೇವೆ. ಈ ದೇಶದಲ್ಲಿ ಈ ದೇಶದ ಮೂಲ ಧರ್ಮ ಹಿಂದೂ ಧರ್ಮ ಮತ್ತು ಆ ಸನಾತನ ಧರ್ಮದ ಒಂದು ಇಡೀಯದಾದಂಥ ಒಂದು ಕಲ್ಚರ್ ಇದೆಯಲ್ಲ, ಒಂದು ಸಂಸ್ಕೃತಿ ಇದೆಯಲ್ಲ, ಅದನ್ನು ಮುಟ್ಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವ ಸಂದೇಶವನ್ನು ಈ ಕುಂಭಮೇಳ ಕೊಟ್ಟಿದೆ ಅಂತಲೇ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಕೆಲವು ಕಿಡಿಗೇಡಿಗಳು ಕುಂಭಮೇಳದಲ್ಲಿ ಬಂದು ಆ ಭಾವನಾತ್ಮಕವಾದಂಥ ಪಾವಿತ್ರ್ಯವಾದಂಥ ಆ ಕ್ಷಣಗಳನ್ನು, ಆ ಒಂದು ಸ್ನಾನವನ್ನು, ಆ ಒಂದು ಅಮೃತ ಸ್ನಾನವನ್ನು ಲೇವಡಿ ಮಾಡಲಿಕ್ಕೆ, ಗೇಲಿ ಮಾಡಲಿಕ್ಕೆ, ಅಲ್ಲೂ ವಿಷವನ್ನು ತುಂಬಲಿಕ್ಕೆ ಬಂದಂಥ ಕೆಲವು ಬೂಟಾಟಿಕೆಯ ಕಿಡಿಗೇಡಿಗಳನ್ನು ನಾಗಾ ಸಾಧುಗಳು ಹೇಗೆ ಅವರನ್ನು ಮಟ್ಟ ಹಾಕಿದರು ಅನ್ನುವಂಥ ವಿಡಿಯೋವನ್ನು ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅಘೋರಿಗಳು ಯಾವ ರೀತಿ ಅವ್ರ ಮೇಲೆ ಎರಗಿದ್ರು, ಅವರ ಛದ್ಮವೇಷವನ್ನು ಹೇಗೆ ಕಳಚಿ ಬಿಸಾಡಿದರು. ಆಮೇಲೆ ಈ ಅಘೋರಿಗಳು ಒಂದು ಘೋಷಣೆಯನ್ನು ಮಾಡಿದರು. ಅಲ್ಲಿ ಒಮ್ಮೆ ನಮ್ಮ ಧರ್ಮವನ್ನು, ನಮ್ಮ ಸನಾತನತೆಯನ್ನು ನೀವು ನಿರ್ಣಾಯಕವಾಗಿ ಏನಾದರೂ ಮುಟ್ಲಿಕ್ಕೆ ಬಂದ್ರಿ ಅಂತಾದರೆ ನಾವೇನಾದರೂ ಅದರ ವಿರುದ್ಧ, ಅದರ ರಕ್ಷಣೆಯ ಪಣ ತೊಟ್ಟು ನಾವು ಎದ್ದು ಬಂದು ಹೊರಟೆವು ನಿಮ್ಮ ಮೇಲೆ ಎರಗಲಿಕ್ಕೆ ಅಂತಾದರೆ, ಭಾರತದ ಸೈನ್ಯಕ್ಕಿಂತ ದೊಡ್ಡ ಮಟ್ಟದ ಸೈನ್ಯ ನಮ್ಮಲ್ಲಿ ಧರ್ಮ ರಕ್ಷಣೆಗೆ ಇದೆ ಅನ್ನೋದನ್ನು ಮರೆಯಬೇಡಿ ಅಂತ ಒಬ್ಬರು ಸಾಧುಗಳು ಭಾಳ ಗಟ್ಟಿಯಾಗಿ ಹೇಳಿದರು. ಅದು ಸತ್ಯ ಕೂಡ. ಹಾಗಾಗಿ ಇವತ್ತೇನು ದೇಶದ ಪ್ರಧಾನಿ ಯಾವುದೇ ಅಳಕು ಅಡೆ ತಡೆ ಅಥವಾ ಭದ್ರತೆಯೋ ಅಥವಾ ಈ ಜಾತ್ಯತೀತ ದೇಶದ ಪ್ರಧಾನಿ ಸೆಕ್ಯುಲರ್ ಕಂಟ್ರಿ ಇದು, ಅವರು ನೇರವಾಗಿ ಕುಂಭಮೇಳದಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇತ್ಯಾದಿ ಚರ್ಚೆಗೆ ಇದಕ್ಕೆ ಯಾವುದಕ್ಕೂ ಕವಡೆ ಕಾಸಿನಕ್ಕೆ ಮಾತು ಕೊಟ್ಟಿಲ್ಲ. ಎಸ್ ನಾನು ಹಿಂದೂ, ಎಸ್ ನಾನು ಬಲಪಂಥೀಯ, ಎಸ್ ನಾನು ಈ ದೇಶದ ಸನಾತನಿ ಅನ್ನೋದನ್ನು ಪ್ರಾಮಾಣಿಕವಾಗಿ ತನ್ನ ಆಚರಣೆಯ ಮೂಲಕ ತೋರ್ಪಡಿಸುವ ಮೂಲಕ ಈ ದೇಶದ ಎಲ್ಲ ಮತಗಳ ಬಗ್ಗೆಯೂ ನನಗೆ ಗೌರವ ಇದೆ, ಅದರ ಬಗ್ಗೆ ಆದರ ಇದೆ, ಅದರ ಬಗ್ಗೆ ಯಾವುದೇ ಉಪೇಕ್ಷೆ ಇಲ್ಲ ಅನ್ನುವಂಥ ನಡವಳಿಕೆಯನ್ನು ತನ್ನ ಗುಜರಾತಿನ ಮುಖ್ಯಮಂತ್ರಿಯಾದಾಗನಿಂದ ಇವತ್ತಿನವರೆಗೂ ಅದನ್ನು ತೋರಿಸ್ತಾ ಬಂದಿದ್ದಾರೆ. ಬೂಟಾಟಿಕೆಯ ಪ್ರಧಾನಿ ಅಲ್ಲ, ಕದ್ದುಮುಚ್ಚು ನಾಮ ಜನವಾರ ಹಾಕುವ ಪ್ರಧಾನಿ ಅಲ್ಲ, ಅಥವಾ ನಕಲಿ ಹಿಂದುವೂ ಅಲ್ಲ, ಅವರು ಅಸಲಿ ಹಿಂದೂ. ಹಾಗಾಗಿ ಈ ಕುಂಭಮೇಳ ಹಲವು ಪರಿವರ್ತನೆಯ ಯುಗಕ್ಕೆ, ಪರ್ವಕಾಲಕ್ಕೆ ಸಾಕ್ಷಿಯಾಗಿದೆ ಮತ್ತು ಸನಾತನ ಭಾರತದ ಒಂದು ಪುನರುತ್ಥಾನಕ್ಕೆ ಅದು ಸ್ಪಷ್ಟವಾದ ಭವಿಷ್ಯದ ಸಂದೇಶವನ್ನು ಕೊಟ್ಟಿದೆ. ಈ ದೇಶ ಅಂತಲ್ಲ, ಪ್ರಪಂಚದಲ್ಲಿರುವ ಎಲ್ಲ ಹಿಂದೂಗಳನ್ನು ಏಕಕಾಲದಲ್ಲಿ ಪ್ರಯಾಗರಾಜಕ್ಕೆ
ಆ ಪುಣ್ಯ ಸ್ನಾನಕ್ಕೆ ಕುಂಭಮೇಳ ಕರೆತಂದಿದೆ ಅಂತಾದರೆ ಅದು ಆ ಪುಣ್ಯ ಸ್ನಾನದ ಆ ಅಮೃತ ಸ್ನಾನದ ಮೂಲಕ ಈ ದೇಶಕ್ಕೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ ಅಂತಲೇ ನನ್ನ ಭಾವನೆ. ಇದು ಆರಂಭ. ಇದು ಸನಾತನ ಭಾರತದ ಭವಿಷ್ಯದ ಆರಂಭ, ಅಡಿಗಲ್ಲು. ಕುಂಭಮೇಳ ಕೇವಲ ಐತಿಹಾಸಿಕವಾದಂಥ ಒಂದು ಪುಣ್ಯ ಸ್ನಾನದ ಸಂದರ್ಭವಾಗಿ ಉಳಿದಿಲ್ಲ. ಛಿದ್ರಗೊಂಡಿದ್ದಂಥ, ಹತಾಶೆಗೊಂಡಿದ್ದಂಥ, ಭ್ರಮನಿರಸನಗೊಂಡಿದ್ದಂಥ ಈ ಸ್ವತಂತ್ರ ಭಾರತದ 75 ವರ್ಷಗಳಲ್ಲಿ ಈ ನೆಹರು ಸಂಸ್ಕೃತಿ, ಕಾಂಗ್ರೆಸ್ ಸಂಸ್ಕೃತಿ, ಎಡಚರು, ಬುದ್ಧಿಜೀವಿಗಳು, ಪ್ರಗತಿಶೀಲರು, ಪ್ರಗತಿಪರರು ಅಂತ ಹೇಳಿಕೊಳ್ಳುವಂಥವರ ಒಂದು ಅವಜ್ಞೆಗೆ ಗುರಿಯಾದಂಥ ನಿಜವಾದ ಭಾರತ, ಸನಾತನ ಭಾರತ ಇವತ್ತು ತನ್ನ ಹಲವು 10 ನಂಬಿಕೆಗಳ ವೈಭವಗಳ ಆ ಗತ ದಿನಗಳನ್ನು ನೆನೆಸ್ತಾ ಎಣಿಸ್ತಾ ಅದರ ವೈಭವದ ಮೂಲಕ ತಾನು ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಹೊರಟಿದ್ದೇನೆ ಅನ್ನುವುದನ್ನು ಕುಂಭಮೇಳದ ಮೂಲಕ, ಅಲ್ಲಿ ಸೇರಿದ ಕೋಟಿ 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 ಹಿಂದೂಗಳ ಮೂಲಕ ಸೂಚ್ಯವಾಗಿ ಅದನ್ನು ವಿಶ್ವಕ್ಕೂ ಭಾರತಕ್ಕೂ, ಭಾರತದ ಒಳಗಡೆ ಇದ್ದುಕೊಂಡು ಭಾರತವನ್ನು ವಿರೋಧಿಸ್ತಾ ಇರುವಂಥ ವಿರೋಧಿಗಳಿಗೂ, ಭ್ರಷ್ಟರಿಗೂ ಅದು ಸ್ಪಷ್ಟವಾಗಿ ಸೌಜ್ಞೆಯನ್ನು, ಸೂಚನೆಯನ್ನು, ಎಚ್ಚರಿಕೆಯನ್ನು ಕೊಟ್ಟಿದೆ ಅಂತಲೇ ನಾನು ಭಾವಿಸ್ತೇನೆ. ಹಾಗಾಗಿ ಕುಂಭಮೇಳ ಕೇವಲ ಒಂದು ಆಚರಣೆಯಾಗಷ್ಟೇ ಉಳಿದಿಲ್ಲ. ಕುಂಭಮೇಳ ಕೇವಲ ಒಂದು ಪುಣ್ಯ ಸ್ನಾನದ ಒಂದು ಮಹಾಗಳಿಗೆಯ ದ್ಯೋತಕವಾಗಿ ಅಷ್ಟೇ ಉಳಿದಿಲ್ಲ. ಅದು ಕಳೆದ ದಶಕದಿಂದ ಮುಂದುವರಿದ NDA ಗೌರ್ಮೆಂಟಿನ, ಮುಖ್ಯವಾಗಿ ಪ್ರಧಾನಿ ಮೋದಿಯವರ ಒಂದು ಆ ಹಿಂದೂ ದೇಶವನ್ನು, ಸನಾತನ ಭಾರತವನ್ನು ಕಟ್ಟಬೇಕು ಅನ್ನುವಂಥ ಅವರ ಕನಸೇನಿತ್ತಲ್ಲ, ಆ ಕನಸಿನ ಸಾಕಾರಕ್ಕೆ ಅದೊಂದು ಸ್ಪಷ್ಟವಾದಂಥ ನೆಲೆಯಾಗಿ, ಕೇಂದ್ರವಾಗಿ, ಬಿಂದುವಾಗಿ, ಸಿಂಧುವಾಗಿ ನಮಗೆ ಸಂದಿದೆ. ಮತ್ತು ಆ ಕುಂಭಮೇಳ ಶತಮಾನದ ಕುಂಭಮೇಳ ಅಷ್ಟೇ ಅಲ್ಲ, ಅದು ಅವಿಸ್ಮರಣೀಯ ಕುಂಭಮೇಳವಾಗಿ ಭಾರತಕ್ಕೆ ಎಂದೂ ಅದು ಸಲ್ಲಲಿದೆ. ಯಾಕೆ ಅಂತಂದರೆ ಅದು ಹಿಂದೂಗಳ ಧ್ರುವೀಕರಣಕ್ಕೆ ಒಂದು ಕೇಂದ್ರವಾದಂಥ ಒಂದು ಅಮೃತದ ಕ್ಷಣ, ಅದು ನೆಲ, ಅದು ಸಂದರ್ಭ ಅದು. ನಮಸ್ತೆ.